ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾವೊಂದು ಹೊಸ ನೋಟಿಫಿಕೇಶನ್ ಬಿಟ್ಟಿರೋಂತಹ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಕೆಇ ಅವರು ಬಿಟ್ಟಿರೋಂತಹ ನೋಟಿಫಿಕೇಶನ್ ಅನ್ನು ನಿಮ್ಮ ಮುಂದೆ ತಗೊಂಡ್ಬರ್ತಾ ಇದೀವಿ. ಅಂಡ್ ಈ ನೋಟಿಫಿಕೇಶನ್ ಬಂದು ನಾರ್ತ್ ವೆಸ್ಟ್ ರೀಜನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅವ್ರ ಕಡೆಯಿಂದ ಬಂದಿರುತ್ತೆ. ಅಂಡ್ ಇದಕ್ಕಾಗಿ ಎಕ್ಸಾಮ್ ನಡೆಸಿರೋಂತಹ ಒಂದು ಆ, ಒಂದು ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟ್ ಈಸ್ ಕೆಇಎ. ಓಕೆ, ಈಗ ಯಾರೆಲ್ಲ ನಮ್ಮ ಚಾನೆಲ್ನ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಿಕಾಸ್ ವಿ ಆರ್ ಗೋಯಿಂಗ್ ಟು ಅಪ್ಡೇಟ್ ಪ್ರತಿ ಹೊಸ ಅಂಡ್ ಲೇಟೆಸ್ಟ್ ನೋಟಿಫಿಕೇಶನ್ಸ್ ಹಾಗೂ ಹಳೆ ನೋಟಿಫಿಕೇಶನ್ಸಿನ ವಿವರಗಳು ಅಂಡ್ ನೆಕ್ಸ್ಟ್ ಪ್ರೊಸೀಜರ್ಸ್ ಹಾಗೂ ಎಕ್ಸಾಮ್ ಹೇಗೆ ಪ್ರಿಪೇರ್ ಮಾಡಬೇಕು. ಅಂಡ್ ನಿಮಗೆ ಏನಾದರೂ ತೊಂದರೆಗಳಿದ್ರೆ ಅಪ್ಲಿಕೇಶನ್ ಹಾಕೋದ್ರಲ್ಲಿ ಇರ್ಬೋದು ಅಥವಾ ಯಾವುದೇ ತರದ ತೊಂದರೆಗಳಿರ್ಬೋದು ಇನ್ ದ ಡ್ಯೂರಿಂಗ್ ದ ರಿಕ್ರೂಟ್ಮೆಂಟ್ ಸ್ಟೇಜ್ ಅಥವಾ ಪೋಸ್ಟ್ ದ ರಿಕ್ರೂಟ್ಮೆಂಟ್ ಸ್ಟೇಜ್ ಆರ್ ಎನಿ ಟೈಪ್ ಆಫ್ ಹೆಲ್ಪ್ ಇರ್ಬೋದು, ನೀವು ನಮಗೆ ಕಮೆಂಟ್ ಮಾಡಿ ಸಹಾಯ ಪಡಿಬೋದು ಗೈಸ್. ಅಂಡ್ ನಾವು ಅದಕ್ಕೆ ಯಾವಾಗ ಅವೈಲೇಬಲ್ ಇರ್ತೀವಿ. ಅಂಡ್ ಎಕ್ಸಾಮ್ ಪ್ರಿಪರೇಷನ್ಗೆ ಯಾವುದೇ ತರದ ಸ್ಟ್ರಾಟಜಿ ಬೇಕಿದೆ, ಪ್ರಿಪರೇಷನ್ಗೆ ಬೇಕಿದೆ ಮೆಟೀರಿಯಲ್ಸ್ ಅಂತಂದ್ರೂ ಸಹ ನಾವು ನಿಮಗೆ ಸಹಾಯ ಮಾಡ್ತೀವಿ. ಅಂಡ್ ನಾವು ವೆರಿ ಇಂಪಾರ್ಟೆಂಟ್, ಈ ವಿಡಿಯೋನಲ್ಲಿ ಹೇಳೋಂತಹ ಪ್ರತಿ ಇನ್ಫಾರ್ಮೇಶನ್ ಸಹ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಲುಕಿಂಗ್ ಡೀಟೇಲ್ ಇನ್ ಟು ದ ನೋಟಿಫಿಕೇಶನ್. ಸೊ ನಾ ಜಸ್ಟ್ ಈಗ ಒಂದು ಆ ಪರ್ಟಿಕ್ಯುಲರ್ ನೋಟಿಫಿಕೇಶನ್ ರಿಲೀಸ್ಡ್ ಬೈ ಕೆಇಎ ಅವ್ರ ಕಡೆಯಿಂದ ಬಿಟ್ಟಿರೋಂತಹ ನೋಟಿಫಿಕೇಶನ್ ಅನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾವು ನೋಡೋದಾದ್ರೆ ಏನ್ ಕೊಟ್ಟಿದ್ದಾರೆ ಡೀಟೇಲ್ಸ್. ಓಕೆ, 19ನೇ ತಾರೀಕು ರಿಲೀಸ್ ಆಗಿದೆ. ಅಂಡ್ ದೆನ್ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರದವ್ರ ಕಡೆಯಿಂದ 19th ರಿಲೀಸ್ ಆಗಿದೆ. ಬಟ್ ನಮಗೆ ಬಂದಿರೋದು ಇದು 21/11/2025. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ವಿವಿಧ ವೃಂದದ ದರ್ಜೆ 2 ಅಧಿಕಾರಿ ಹುದ್ದೆಗಳು ನೇರ ನೇಮಕಾತಿ ಹಾಗೂ ಆಂತರಿಕ ನೇಮಕಾತಿ ಮೂಲಕ ಆಯ್ಕೆ ಮಾಡಲು ಸಂಸ್ಥೆ ಅಳವಡಿಸಿಕೊಂಡಿರುವ ನಿಗಮ ಪದವೃಂದ ಮತ್ತು ನೇಮಕಾತಿ ನಿಯಮಾವಳಿ 1912 ಮತ್ತು ದರ್ಜೆ 2 ಅಧಿಕಾರಿಗಳ ಹುದ್ದೆಗಳ ಆಂತರಿಕ ನೇಮಕಾತಿ ಯೋಜನೆ 1997 ಅನುಸಾರ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾದ ಎರಡು ಟೈಪ್ ಆಫ್ ರಿಕ್ರೂಟ್ಮೆಂಟ್. ಒಂದು ನೇರ ನೇಮಕಾತಿ ಅಂದ್ರೆ ನಮಗೆ ಗೊತ್ತಿದೆ, ಅದು ಡೈರೆಕ್ಟ್ ರಿಕ್ರೂಟ್ಮೆಂಟ್. ಅಂಡ್ ಆಂತರಿಕ ಅಂತಂದ್ರೆ ಇಟ್ಸ್ ಅನ್ ಇಂಟರ್ನಲ್ ಡಿಪಾರ್ಟ್ಮೆಂಟ್ ಇಂಟರ್ನಲ್ ರಿಕ್ರೂಟ್ಮೆಂಟ್. ಇದು ಹೊರಗಡೆ ಇರೋರಿಗಿರಲ್ಲ, ಓನ್ಲಿ ಫಾರ್ ಇಂಟರ್ನಲ್ ವಿದ್ಯಾರ್ಥಿಗಳಿಗೆ. ಯಾರು? ಇಂಟರ್ನಲ್ ವಿದ್ಯಾರ್ಥಿಗಳು. ಸೊ ಅಂದ್ರೆ ಡಿಪಾರ್ಟ್ಮೆಂಟ್ ಒಳಗಡೆ ಇರೋಂತಹ ವಿದ್ಯಾರ್ಥಿಗಳಿಗೆ ಮಾತ್ರನೇ ಇದೊಂದು ಎಕ್ಸಾಮ್ ಆಗಿರುತ್ತೆ. ಓಕೆ, ಅಂಡ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಈಸ್ ಫಾರ್ ಆಲ್ ಔಟ್ಸೈಡ್ ಪೀಪಲ್. ಎಲ್ಲ ಹೊರಗಡೆ ಇರೋಂತಹ ವಿದ್ಯಾರ್ಥಿಗಳು ನೀವು ಇದಕ್ಕೆ ಎಲಿಜಿಬಲ್ ಇದ್ದೀರಾ. ಅಂಡ್ ಈವನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರು ಸಹ ಅಪ್ಲೈ ಮಾಡಬಹುದು. ಅಂಡ್ ಅದೇ ತರ ಇಂಟರ್ನಲ್ ರಿಕ್ರೂಟ್ಮೆಂಟ್ ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಆಲ್ರೆಡಿ ಸೇವಾನಲ್ಲಿ ಇರೋಂತಹ ವಿದ್ಯಾರ್ಥಿಗಳಿಗೆ. ಸೊ ಇದು ಆಂತರಿಕ ಅನ್ನೋದು ಯಾರಿಗ ಅನ್ನೋದು ನೋಡೋಣ. ಇಂಟರ್ನಲ್ ರಿಕ್ರೂಟ್ಮೆಂಟ್ ಯಾರಿಗೆಲ್ಲ ಅನ್ನೋದು ಅವರು ಷರತ್ತುಗಳನ್ನು ಕೊಟ್ಟಿದ್ದಾರೆ, ಅದನ್ನ ನೋಡೋಣ ಡೀಟೇಲ್ ಆಗಿ. ಈಗ ಬಿಟ್ಟಿರೋಂತಹ ವೇಕೆನ್ಸೀಸ್ ಯಾವುದು ನೋಡಿ. ನೇರ ನೇಮಕಾತಿನಲ್ಲಿ 6 ಹುದ್ದೆಗಳಿದಾವೆ. ಸಹಾಯಕ ಆಡಳಿತಾಧಿಕಾರಿ, ಸಹಾಯಕ ಲೆಕ್ಕಾಧಿಕಾರಿ, ಕಾನೂನು ಅಧಿಕಾರಿ, ಕಾರ್ಮಿಕ ಮತ್ತು ಕಲ್ಯಾಣ ಅಧಿಕಾರಿ, ತಾಂತ್ರಿಕ ಶಿಲ್ಪಿ ಹಾಗೂ ಸಂಚಾರಿ ವ್ಯವಸ್ಥಾಪಕರು. ಇದರ ಬ್ರೇಕ್ ಡೌನ್ ಆಫ್ ಇದರ ಟೋಟಲ್ ಒಟ್ಟು ವೇಕೆನ್ಸೀಸ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಇದರ ಬ್ರೇಕ್ ಡೌನ್ ಡೀಟೇಲ್ಸ್ ಕೆಳಗಡೆ ನೆಕ್ಸ್ಟ್ ಪೇಜ್ ಅಲ್ಲಿ ಇದೆ, ನಾನು ಅದನ್ನು ತೋರಿಸ್ತೀನಿ. ನೆಕ್ಸ್ಟ್ ಅಂದ್ರೆ ಲಾಸ್ಟ್ ಪೇಜ್ ಅಲ್ಲಿ ಇದೆ. ಅಂಡ್ ಅವರಿಗೆ ಬರೋಂತಹ ವೇತನ ಶ್ರೇಣಿ ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ನೇರ ನೇಮಕಾತಿ. ಈಗ ಇಂಟರ್ನಲ್ ರಿಕ್ರೂಟ್ಮೆಂಟ್ ಅದು ಯಾರಿಗೆ? ಇಂಟರ್ನಲ್ ರಿಕ್ರೂಟ್ಮೆಂಟ್ ಯಾವ ಪೋಸ್ಟ್ ಕರೆದಿದ್ದಾರೆ? ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ, ಕಾನೂನು ಅಧಿಕಾರಿ, ತಾಂತ್ರಿಕ ಶಿಲ್ಪಿ ಹಾಗೂ ಸಂಚಾರ ವ್ಯವಸ್ಥಾಪಕರು. ಸೊ ಇಲ್ಲಿ ನೋಡಿ 1 ಅಷ್ಟೇ ವೇಕೆನ್ಸಿ ಇದೆ, ಟೋಟಲ್ 6 ವೇಕೆನ್ಸಿ ಇದೆ. ಬಟ್ ಹೊರಗಡೆ ಇರೋಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ 26+1 ವೇಕೆನ್ಸೀಸ್ ಇದಾವೆ. ಸೊ ವೆರಿ ಇಂಪಾರ್ಟೆಂಟ್. ಇದಕ್ಕೆ ವಿದ್ಯಾರ್ಹತೆ ಏನ್ ಅನ್ನೋದು ನೋಡೋಣ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೆಲವು 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಏನಿದು? ನೇಮಕಾತಿ ಪ್ರಕಟಿಸಿದ ಸಂಖ್ಯೆಯ ತಾತ್ಕಾಲಿಕ. ಓಕೆ, ಇದು ಜಸ್ಟ್ ನಂಬರ್ ಏನಿದೆ ಇದು ತಾತ್ಕಾಲಿಕ ಆಗಿರುತ್ತೆ. ಇದನ್ನ ನೆಕ್ಸ್ಟ್ ನಿಗಮಾನುಸಾರಗಳ ಪ್ರಕಾರ ಅವ್ರು ಚೇಂಜ್ ಮಾಡ್ತಾರಂತ. ಓಕೆ, ಹೆಚ್ಚು ಕಡಿಮೆ ಮಾಡೋ ಅಂತ ಚಾನ್ಸ್ ಇರುತ್ತೆ. ಇನ್ ಕೇಸ್ ಆಫ್ ನಂಬರ್ ಆಫ್ ಪೋಸ್ಟ್ ಏನ್ ಬಿಟ್ಟಿದ್ದಾರೆ ಅದನ್ನ ಹೆಚ್ಚು ಕಡಿಮೆ ಸಹ ಮಾಡೋ ಚಾನ್ಸಸ್ ಇರ್ತವೆ, ಅದು ಅವ್ರ ಕೈನಲ್ಲಿ ಇರುತ್ತೆ. ದಟ್ಸ್ ಓಕೆ. ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ಅಂದ್ರೆ ಕ್ಯಾಸ್ಟ್ ಬ್ರೇಕ್ ಡೌನ್ ಬಂದ್ಬಿಟ್ಟು ಈ ಡೀಟೇಲ್ಸ್ ನ ಕೊನೆಯಲ್ಲಿ ಪ್ರಕಟಿಸಿದೆ ಅಂತ ಕೊಟ್ಟಿದ್ದಾರೆ. ದಟ್ಸ್ ಫೈನ್, ಅದನ್ನು ಸಹ ನೋಡೋಣ. ಈಗ ವಿದ್ಯಾರ್ಥಿ ಏನು? ವೆರಿ ಇಂಪಾರ್ಟೆಂಟ್. ಆಡಳಿತಾಧಿಕಾರಿ ಅಂದ್ರೆ ನೀವು ಮಾಸ್ಟರ್ ಡಿಗ್ರಿ ಇನ್ ಸೋಷಿಯಲ್ ವರ್ಕ್ ಅಥವಾ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ವಿತ್ ಸ್ಪೆಷಲೈಸೇಷನ್ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಥವಾ ಹ್ಯೂಮನ್ ರಿಲೇಷನ್ಸ್ ಅಲ್ಲಿ ಮಾಡಿರಬೇಕು. ಅಂಡ್ ಅಕೌಂಟ್ಸ್ ಆಫೀಸರ್ ಅಂದ್ರೆ ಏನು? ಕಾಮರ್ಸ್, ಮಾಸ್ಟರ್ ಡಿಗ್ರಿ ಇನ್ ಕಾಮರ್ಸ್ ಮಾಡಿರಬೇಕು.
ಓಕೆ, ಅಥವಾ ಬಿ ಕಾಮ್ ವಿತ್ MBA ಇನ್ ಫೈನಾನ್ಸ್ ಮಾಡಿದ್ರು ಸಹ ಎಲಿಜಿಬಲ್. ಅಂಡ್ ಅಸಿಸ್ಟೆಂಟ್ ಲೇಬರ್ ಅಂಡ್ ವೆಲ್ಫೇರ್ ಆಫೀಸರ್ ಅಂತ ಏನ್ ಮಾಡಬೇಕು, ಸೋಷಿಯಲ್ ವರ್ಕ್ ಮಾಡಿರಬೇಕು ಫ್ರಮ್ ಅಥವಾ MSW ಫ್ರಮ್ ಎ ಯೂನಿವರ್ಸಿಟಿ, ಅದು ಏನು PG ಮಾಡಿರಬೇಕು, ಪೋಸ್ಟ್ ಗ್ರಾಜುಯೇಷನ್ ಇನ್ ಸೋಷಿಯಲ್ ವರ್ಕ್ ಫ್ರಮ್ ಎ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ. ಅಂಡ್ ಅಸಿಸ್ಟೆಂಟ್ ಲಾ ಆಫೀಸರ್ ಅಂದ್ರೆ ಏನು, ಡಿಗ್ರಿ ಇನ್ ಲಾ ಮಾಡಿದ್ರೆ ಸಾಕು. ಎಲ್ಲ ಲಾ ವಿದ್ಯಾರ್ಥಿಗಳಿಗೆ +2 years ಆಫ್ ಸರ್ವಿಸ್ ಮಾಡಿರ್ಬೇಕು ಅವರು. ಲಾ ವಿದ್ಯಾರ್ಥಿಗಳಂತಂದ್ರೆ 2 ಷರತ್ತುಗಳಿದೆ. ಒಂದು ಡಿಗ್ರಿ ಇನ್ ಲಾ ಹೊಂದಿರಬೇಕು ಸರ್ಟಿಫಿಕೇಟ್, ಅಂಡ್ ನಂತರ 2 ವರ್ಷ ಕಾಲಾವಧಿ ನೀವು ಪ್ರಾಕ್ಟೀಸ್ ಸಹ ಮಾಡಿರಬೇಕು. ಅಂಡ್ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್ ಅಂದ್ರೆ 2 ಷರತ್ತುಗಳಿದೆ. ಏನು, ಒಂದು ಡಿಗ್ರಿ ಇನ್ ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರಬೇಕು. ಅಂಡ್ ಅನದರ್ ಥಿಂಗ್ ಈಸ್ ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ನಿಮ್ಮ ಹತ್ರ ಇಲ್ಲ ಅಂತಂದು ತೊಂದರೆ ಇಲ್ಲ, ಈಗ ಅಪ್ಲೈ ಮಾಡ್ಬೇಕಾದಾಗ ಬೇಕೇ ಬೇಕು ಅಂತ ಏನಿಲ್ಲ. ನೀವು ಒಂದನ್ನ ನೀವು ಪ್ರೊಬೇಷನ್ ಪೀರಿಯಡ್ ಅಲ್ಲಿ ಸಹ ಅದು ಅವ್ರಿಗೆ ಸಬ್ಮಿಟ್ ಮಾಡ್ಬೋದು. ಸೊ ಇನ್ ಕೇಸ್ ಪ್ರೊಬೇಷನ್ ಪೀರಿಯಡ್ ಅಲ್ಲಿ ಏನಾದ್ರು ನಂತರ ಸಬ್ಮಿಟ್ ಮಾಡಕ್ ಹೋದ್ರೆ ನಿಮ್ಮ ಜಾಬ್ ಸೆಲೆಕ್ಷನ್ ಕ್ಯಾನ್ಸಲ್ ಆಗೋಗುತ್ತೆ. ವೆರಿ ಇಂಪಾರ್ಟೆಂಟ್ ಗೈಸ್. ಸೊ ಐ ಸಜೆಸ್ಟ್ ಆಲ್ರೆಡಿ ಇರೋಂತಹ ವಿದ್ಯಾರ್ಥಿಗಳು, ಹಾಗೂ ಇಲ್ಲ ಅಂತ ಒಂದು ತೊಂದರೆ ಇಲ್ಲ, ಇಮಿಡಿಯೇಟ್ ಆಗಿ ಎಕ್ಸಾಮ್ ಬರ್ದಿದ ನಂತರನೇ ಇಮಿಡಿಯೇಟ್ ಆಗಿ ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಈಗ ಏನಾದ್ರು ಟೈಮ್ ಇದೆ, ನಾನು ಹೋಗಿ ಬರ್ತೀನಿ ಅಂತಂದ್ರು ಸಹ ಹೋಗಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಲೈಸೆನ್ಸ್ ನ ಮಾಡಿಸ್ಕೊಳ್ಳಿ. ಅಂಡ್ ಇದಾದ ನಂತರ ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ ಆಗಬೇಕು ಅಂತಂದ್ರೆ ನಿಮಗೆ ಪೋಸ್ಟ್ ಗ್ರಾಜುಯೇಷನ್ ಇನ್ MBA ಇನ್ ಟ್ರಾನ್ಸ್ಪೋರ್ಟೇಷನ್ ಮಾರ್ಕೆಟಿಂಗ್, MSW ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಂಡ್ ಇಂಡಸ್ಟ್ರಿಯಲ್ ರಿಲೇಷನ್ಸ್, ಅಥವಾ BE ಇನ್ ಮೆಕ್ಯಾನಿಕಲ್ ಆರ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಫ್ರಮ್ ಎ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ ಮಾಡಿರಬೇಕು, ಅಥವಾ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಲಾ, ಪ್ಲಸ್ ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಸೇಮ್ ಆಸ್ ದ ಅಬೌವ್. ಸೊ ಮೆಕ್ಯಾನಿಕಲ್ ವಿದ್ಯಾರ್ಥಿಗಳಿಗೆ BE ಇನ್ ಮೆಕ್ಯಾನಿಕಲ್ ಯಾರೆಲ್ಲ ಮಾಡಿದ್ರ, BTech ಎಲಿಜಿಬಲ್ ಇಲ್ಲ, ಬರೀ BE ಇನ್ ಮೆಕ್ಯಾನಿಕಲ್ ಯಾರೆಲ್ಲ ಮಾಡಿದರೆ, ಈ AME ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್ ಹಾಗೂ ATM ಅಂದ್ರೆ ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್, ಈ 2 ಪೋಸ್ಟ್ ಗಳಿಗೆ ಅರ್ಹತೆ ನೀವಾಗಿರ್ತೀರಾ. ಸೊ ಇವೆರಡಕ್ಕೂ ಎಲಿಜಿಬಲ್ ಇರ್ತೀರಾ, ಅಪ್ಲೈ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. 2 ಪ್ಲೇಸ್ ಎಷ್ಟಿದಾವೆ ವೇಕೆನ್ಸೀಸ್ ನೋಡಿ, ಆ 6+6+8. ಸೊ 6+8 ವೇಕೆನ್ಸೀಸ್ ಇದಾವೆ. 6+8 ಈಸ್ ನಥಿಂಗ್ ಬಟ್ 14 ವೇಕೆನ್ಸೀಸ್. ಸೊ 14 ವೇಕೆನ್ಸೀಸ್ಗೆ ಏನ್ ಪ್ರಿಪರೇಷನ್ ಮಾಡಬೇಕು ಏನು, ಅಂಡ್ ಅದರ್ ವೇಕೆನ್ಸೀಸ್ಗೂ ಸಹ ಯಾವ ತರ ಸಿಲೆಬಸ್ ಇರುತ್ತೆ, ಏನ್ ಎಕ್ಸಾಮಿನೇಷನ್, ಇದನ್ನು ಸಹ ನೋಡೋಣ. ಈಗ ಆಂತರಿಕ ಹುದ್ದೆಗಳು ಯಾವ್ದು, ಅಸಿಸ್ಟೆಂಟ್ ಲೇಬರ್ ವೆಲ್ಫೇರ್ ಆಫೀಸರ್, ಬ್ಯಾಚುಲರ್ ಡಿಗ್ರಿ ಇದ್ರೆ ಸಾಕು ಎಲಿಜಿಬಲ್ ಗೈಸ್. ಅದು ಇಂಟರ್ನಲ್ ರಿಕ್ರೂಟ್ಮೆಂಟ್ ಮಾತ್ರ. ಏನಿದೆ ಇಂಟರ್ನಲ್ ರಿಕ್ರೂಟ್ಮೆಂಟ್ ಅನ್ನೋ ಡೀಟೇಲ್ಸ್ ಕೊಟ್ಟಿದ್ದಾರೆ, ನೋಡೋಣ. ಸೊ ಇಂಟರ್ನಲ್ ರಿಕ್ರೂಟ್ಮೆಂಟ್ ಯಾರಿಗೆ ಏನು ಅನ್ನೋದು ಸಹ ಡೀಟೇಲ್ಸ್ ಕೊಟ್ಟಿದ್ದಾರೆ, ವಿ ವಿಲ್ ಚೆಕ್ ಇಟ್. ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್, ಬ್ಯಾಚುಲರ್ ಡಿಗ್ರಿ ಫ್ರಮ್ ಎ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ. ಓಕೆ, ಮಸ್ಟ್ ಪೊಸೆಸ್ ಎ ವ್ಯಾಲಿಡ್ ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್. ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆದ್ರೆ, ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್ ಆದ್ರೆ ಆಟೋಮೊಬೈಲ್ ಮತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರ್ಬೇಕು, ಪ್ಲಸ್ ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಇರಬೇಕು. ಇದಕ್ಕೆ ಮಾತ್ರ ಏನ್ ಚೇಂಜ್ ಇಲ್ಲ. ಅಸಿಸ್ಟೆಂಟ್ ಲಾ ಆಫೀಸರ್ ಮತ್ತೆ ಚೇಂಜ್ ಮಾಡಿದ್ದಾರೆ, ಏನು, ಎ ಡಿಗ್ರಿ ಇನ್ ಲಾ ಇದ್ರೆ ಸಾಕು, ನೀವು ಎಲಿಜಿಬಲ್. ಇದು ಇಂಟರ್ನಲ್ ಅಂತಂದ್ರೆ ಡಿಪಾರ್ಟ್ಮೆಂಟ್ ಇಂಟರ್ನಲ್ ರಿಕ್ರೂಟ್ಮೆಂಟ್. ಈಗ ಅದಕ್ಕೆ ಕೊಟ್ಟಿರೋಂಥ ಷರತ್ತುಗಳು ನೋಡೋಣ. ಇಲ್ಲಿ ನೋಡಿ, ಆಂತರಿಕ ನೇಮಕಾತಿ ನಿಬಂಧನೆಗಳು ಏನು, ಈ ನಿಬಂಧನೆಗಳು ಇಲ್ಲಿ ಇದಾವೆ. ಟೋಟಲ್ 4 ನಿಬಂಧನೆಗಳಿದಾವೆ. ಇದು 4 ನಿಗಮ ಮಂಡಳಿಗಳು ಮಾಡಿರೋಂತಹ ಒಂದು ಇದು ಡಿಪಾರ್ಟ್ಮೆಂಟ್ ಇಂಟರ್ನಲ್ ರಿಕ್ರೂಟ್ಮೆಂಟ್ಗೆ 4 ನಿಗಮ ಮಂಡಳಿಗಳು ಸೇರಿ ಷರತ್ತುಗಳನ್ನು ಮಾಡಿದ್ದಾರೆ. ನೋಡಿ, ವಿತ್ ಹೋಲ್ಡಿಂಗ್ ಆಫ್ ಇನ್ಕ್ರಿಮೆಂಟ್ ಆಫ್ ವೇಜಸ್ ಅಥವಾ ಪೇ ಇದ್ರೆ ನೀವು ಎಲಿಜಿಬಲ್ ಇಲ್ಲ. ಕಳೆದ 5 ವರ್ಷಗಳಲ್ಲಿ ಕೇಳಿರೋದು ನೋಡಿ, ವೆರಿ ಇಂಪಾರ್ಟೆಂಟ್. ಏನಿದು ವಿನಿಯಮ 18A 18ಗೆ 3, 4, 6 ಹಾಗೂ 7. 3, 4, 6 ಹಾಗೂ 7 ಇದೇನಂತಂದ್ರೆ 18A ಸೆಕ್ಷನ್ ಗೈಸ್. 18A ನಲ್ಲಿ ಬರೋಂತಹ ಈ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಇವೆಲ್ಲ, ಈ 4 ಪಾಯಿಂಟ್. 18A 3 ವಿತ್ ಹೋಲ್ಡಿಂಗ್ ಆಫ್ ಇನ್ಕ್ರಿಮೆಂಟ್ ಆಫ್ ವೇಜಸ್ ಅಥವಾ ಪೇ ನಲ್ಲಿ ನಿಮ್ದು ಇನ್ಕ್ರಿಮೆಂಟ್ ಇದ್ರೆ ನೀವು ಎಲಿಜಿಬಲ್ ಇಲ್ಲ. ಇವೆಲ್ಲ ಇತ್ತು ಅಂತ ಇದರಲ್ಲಿ ಯಾವುದೇ ಒಂದಿದ್ರು ಸಹ ನೀವು ನಾಟ್ ಎಲಿಜಿಬಲ್ ಫಾರ್ ಆಂತರಿಕ ರಿಕ್ರೂಟ್ಮೆಂಟ್ಸ್, ನೆನಪಿರ್ಲಿ. ಸೆಕೆಂಡ್ ಏನು, ವಿತ್ ಹೋಲ್ಡಿಂಗ್ ಆಫ್ ಪ್ರಮೋಷನ್ಸ್ ಅಂಡ್ ನೆಕ್ಸ್ಟ್ ರಿಡಕ್ಷನ್ ಟು ಎ ಲೋವರ್ ಸ್ಟೇಜ್ ಇನ್ ಟೈಮ್ ಸ್ಕೇಲ್ ವಿತ್ ಆರ್ ವಿತೌಟ್ ಕ್ಯುಮ್ಯುಲೇಟಿವ್ ಎಫೆಕ್ಟ್. ಅಂದ್ರೆ ಇನ್ಕ್ರಿಮೆಂಟ್ ಆಗೋ ಬದಲು ಡಿಕ್ರಿಮೆಂಟ್ ಆಗಿರೋದು. ಓಕೆ, ಅಂಡ್ 60 ದಿನಗಳಿಗಿಂತ ಹೆಚ್ಚಿನ ಅವಧಿಗೆ ಅಮಾನತುಗೊಂಡಿರಬಾರದು. ಅಂದ್ರೆ ಸಸ್ಪೆನ್ಷನ್ ಫಾರ್ ಎ ಪೀರಿಯಡ್ ಆಫ್ ನಾಟ್ ಎಕ್ಸಿಡಿಂಗ್ 60 ಡೇಸ್. 60 ಡೇಸ್ಗಿಂತ ಹೆಚ್ಚು ಸಸ್ಪೆಂಡ್ ಆಗಿರಬಾರದು. ಈ 4 ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಇನ್ನೊಂದು ಕೊಟ್ಟಿದ್ದಾರೆ. ಒಂದೇದೇನು, ವಿನಿಯಮ 18A, ಇನ್ನೊಂದಿದೆ 7, ಇದು 8. 18A 8 ಅಂತ ಕೊಟ್ಟಿದ್ದಾರೆ. ಏನಿದು, ರಿಡಕ್ಷನ್ ಟು ಎ ಲೋವರ್ ಟೈಮ್ ಸ್ಕೇಲ್ ಗ್ರೇಡ್ ಅಥವಾ ಪೋಸ್ಟ್ ಆರ್ ಸರ್ವಿಸ್ ವಿಚ್ ಶೆಲ್ ಬಿ ಎ ಬಾರ್ ಟು ದ ಪ್ರಮೋಷನ್ ಫಾರ್ ಎ ಸ್ಪೆಸಿಫಿಕ್ ಪೀರಿಯಡ್ ಆರ್ ಪರ್ಮನೆಂಟ್ಲಿ ಇನ್ ದ ಎಂಟೈರ್ ಸರ್ವಿಸ್.
ಅವರು ಸಹ ಎಲಿಜಿಬಲ್ ಇಲ್ಲ. ನಿಗಮದಲ್ಲಿ ಕನಿಷ್ಠ 5 ವರ್ಷಗಳ ಸೇವೆಯನ್ನು ಆ, ಸೇವೆಯನ್ನು ಸೇವೆಯನ್ನು ಪರಿ ಪರಿ ಪರೀಕ್ಷಾರ್ಥ ಅವಧಿಯನ್ನು ಒಳಗೊಂಡಂತೆ ಪೂರ್ಣಗೊಳಿಸದೆ ನೌಕರರು ಮತ್ತು ಈ ಕೋಟಾ ಈ ಕೋಟಾದಡಿಯಲ್ಲಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಅವರು 45 ವರ್ಷ ಒಳಗಾಗಿರ್ಬೇಕು. ಓಕೆ ಗೈಸ್, ಸೊ ಇದು ಒಂದು ಏನಂತಂದ್ರೆ ಮಿನಿಮಮ್ ಸರ್ವಿಸ್ ನಿಮ್ದು 5 ಇಯರ್ಸ್ ಇರಬೇಕು. ಮಿನಿಮಮ್ 5 ಇಯರ್ಸ್ ಸರ್ವಿಸ್ ಇರಬೇಕು ಕಂಪನಿನಲ್ಲಿ. ಅಂದ್ ಈ 4 ನಿಗಮ ಮಂಡಳಿನಲ್ಲಿ ನೀವು ಎಲ್ಲೆಲ್ಲಿ ಕೆಲಸ ಮಾಡಿರ್ತಾರೆ, KKRTC ಇರ್ಬೋದು, NKRTC ಇರ್ಬೋದು, ಅಥವಾ ಬೇರೆ RTC ಇರ್ಬೋದು, ನೀವು 5 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, ಪ್ಲಸ್ 45 ವಯಸ್ಸು ಒಳಗಡೆ ಆಗಿರ್ಬೇಕು. ಅಂಡ್ ಇನ್ನೊಂದೇನ್ ಪಾಯಿಂಟ್ ನೋಡಿ, ಅಭ್ಯರ್ಥಿಗಳು ಆಂತರಿಕ ನೇಮಕಾತಿ ಹುದ್ದೆಗಳಿಗೆ ನಿಗದಿಪಡಿಸಿದ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರಬೇಕು. ಇದೇನೋ ಒಂದು ನಿಮ್ಮ ಇಂಟರ್ನಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಅರ್ಹತೆ ಅಂತ ಕೊಟ್ಟಿದ್ದಾರೆ. ನಿಗದಿಪಡಿಸಿರುವ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರಬೇಕು. ನಿಗದಿತ ಶೈಕ್ಷಣಿಕ ಪರೀಕ್ಷೆಯಲ್ಲಿ ಭಾಷೆಗಳನ್ನು ಒಳಗೊಂಡಂತೆ ಸರಾಸರಿ 45% ಅಂಕೆಗಳು ಹೊಂದಿರಬೇಕು. ಓಕೆ, ಪಡೆದಿರಬೇಕು. ಓಕೆ, ಎಲ್ಲಾ ವರ್ಷಗಳು ಹಾಗೂ ಸೆಮಿಸ್ಟರ್ಗಳ ಸೇರಿದಂತೆ. ಓಕೆ, ಇದು ಸಾರಿ ಗೈಸ್, ಇದು ಆಂತರಿಕ ನೇಮಕಾತಿ ಹುದ್ದೆಗಳಿಗೆ ನಿಗದಿಪಡಿಸಿರುವ ಶೈಕ್ಷಣಿಕ ವಿದ್ಯಾರ್ಥಿ. ಓಕೆ, ಇದು ಶೈಕ್ಷಣಿಕ ಅದೇ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಅಲ್ಲಿ ಯಾವುದೇ ಸೆಮಿಸ್ಟರ್ಸ್ ಅಥವಾ ಎಲ್ಲಾ ವರ್ಷಗಳು ಓದಿದ್ರಲ್ಲಿ ನೀವು ಮಿನಿಮಮ್ 45% ತಗೊಂಡಿರ್ಬೇಕು ಅಂತ ಕೊಟ್ಟಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್. ಇಂಟರ್ನಲ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಅವ್ರಿಗೆ ಮಿನಿಮಮ್ 45% ಇರಬೇಕು. ಬಟ್ ಔಟ್ಸೈಡರ್ಸ್ಗೆ ಎಷ್ಟಂತ ಪರ್ಸೆಂಟೇಜ್ ಏನು ಮೆನ್ಷನ್ ಮಾಡಿಲ್ಲ, ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ನಿಮ್ದು ಯೂಶಲಿ ಅದಕ್ಕಿಂತ ಜಾಸ್ತಿನೇ ಇರುತ್ತೆ. ನಿಮ್ಮ ಹೈಟು ವೆಯ್ಟ್ ಕೊಟ್ಟಿದ್ದಾರೆ. ನಂತರ ಸಮಾನ ಏಜ್ ರಿಲ್ಯಾಕ್ಸೇಷನ್ 38 ವರ್ಷ, 41 ವರ್ಷಗಳು 2A 2B 3A 3Bಗೆ, ಹಾಗೂ SC/ST ಇದ್ದವ್ರಿಗೆ 43 ವರ್ಷಗಳ ಎಲಿಜಿಬಿಲಿಟಿ ಇದೆ. ಅಂಡ್ ಇದಾದ ನಂತರ ಡೇಟ್ಸ್, ವೆರಿ ಇಂಪಾರ್ಟೆಂಟ್ ಡೇಟ್ ನೋಡಿ, 21/11 ರಿಲೀಸ್ ಆಗಿದೆ ಅರ್ಜಿ ಸಲ್ಲಿಸಲು, ಮತ್ತು ಕೊನೆಯ ದಿನಾಂಕ 10 ಡಿಸೆಂಬರ್ನೇ ತಾರೀಕು ತನಕ ಇದೆ. ಶುಲ್ಕ ಪಾವತಿಸಲು 11 ಡಿಸೆಂಬರ್ಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಇದಕ್ಕೆ ಅಪ್ಲಿಕೇಶನ್ ಲಿಂಕ್ ನಾನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ, ನೀವು ಅದನ್ನ ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಅಂಡ್ ಇದೇನು ಅರ್ಜಿ ಶುಲ್ಕ 750 ರೂಪಾಯಿ 2A 2B 3A 3B ಜನರಲ್ ಅವ್ರಿಗೆ, ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಕ್ಯಾಟಗಿರಿ 1 ಅವ್ರಿಗೆ 500, ಅಂಡ್ ಅದರ್ ವಿಕಲಚೇತನ ಅಭ್ಯರ್ಥಿಗಳು ಮಾತ್ರ 250 ರೂಪಾಯಿ. ಈಗ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಹೇಗಿರುತ್ತೆ, ಆಫ್ಲೈನ್ OMR ಟೈಪ್ ಇರುತ್ತೆ, ವೆರಿ ಇಂಪಾರ್ಟೆಂಟ್. ಓಕೆ, ಅಂಡ್ ಇದಾದ ನಂತರ ಕನ್ನಡ ಭಾಷೆಯನ್ನು ಯಾರೆಲ್ಲ ಬರಿಬೇಕು, ಫಸ್ಟ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಯಾರು ಓದಿಲ್ಲ ಅವ್ರು ಬರಿಬೇಕು, ನೆನಪಿಲ್ಲಿ. ಅಂಡ್ ಈಗ ಬರ್ಬೇಕಾದಾಗ ಎಕ್ಸಾಮಿನೇಷನ್ ಪ್ಯಾಟರ್ನ್ ದರ್ಜೆ 2 ಅಧಿಕಾರಿಗಳ ಹುದ್ದೆಗಳಿಗೆ ಹೇಗಿರುತ್ತೆ, ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ ನೋಡಿ. ಪ್ರಶ್ನೆ ಪತ್ರಿಕೆ ಬಂದ್ಬಿಟ್ಟು ಪತ್ರಿಕೆ 1, ಪತ್ರಿಕೆ 2, ಪೇಪರ್ 1 ಪೇಪರ್ 2 ಇರುತ್ತೆ. ಪೇಪರ್ 1 ಪೇಪರ್ 2 ಸೇಮ್ ಪ್ಯಾಟರ್ನ್. ಪೇಪರ್ 1 ಬಂದ್ಬಿಟ್ಟು ಜನರಲ್ ಪೇಪರ್ 300 ಮಾರ್ಕಿಗೆ ಇರುತ್ತೆ, 2 ತಾಸು. ಅಂಡ್ ಸ್ಪೆಸಿಫಿಕ್ ಪೇಪರ್ ಬಂದ್ಬಿಟ್ಟು ಸೇಮ್ 300 ಮಾರ್ಕ್ಸ್ ಇರುತ್ತೆ, ಇದು 2 ಅವರ್ಸ್. ಸೊ ಈ ಪರ್ಟಿಕ್ಯುಲರ್ ಪೇಪರಿನ ಸಿಲೆಬಸ್ ಏನು ಅನ್ನೋದು ನೋಡೋಣ. ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿವರವಾದ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ನಂತರ ಪ್ರಕಟಿಸಲಾಗುವುದು. ಓಕೆ, ಫೈನ್. ಸೊ ಇನ್ನು ಡೀಟೇಲ್ ಬಿಟ್ಟಿಲ್ಲ. ಸೊ ಸ್ಪೆಸಿಫಿಕ್ ಪೇಪರ್ ಬಂದ ನಂತರ ನಾವು ನಿಮಗೆ ಹಾಕ್ತೀವಿ ಗೈಸ್. ಓಕೆ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಅಂಡ್ ಇದೇ ತರದ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ನಿಮಗೆ ನಿಮ್ಮ ಇದು ಸಿಲೆಬಸ್ ಏನಿದೆ ಈ ಪರೀಕ್ಷೆಗೆ ಅನ್ನೋದು ನಾವು ಅಪ್ಡೇಟ್ ಮಾಡೋಣ. ಓಕೆ, ಅಂಡ್ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ, ವೆರಿ ಇಂಪಾರ್ಟೆಂಟ್. 1/4 ಆಫ್ ನೆಗೆಟಿವ್ ಮಾರ್ಕಿಂಗ್. 1/4 ಅಂತ ಅಂದ್ರೆ 0.25 ಮಾರ್ಕ್ ಕಡಿತ ಮಾಡ್ತಾರೆ ನೀವು ಇನ್ ಕೇಸ್ ರಾಂಗ್ ಆನ್ಸರ್ ಹಾಕಿದ್ದಲ್ಲಿ. ಓಕೆ, ಇನ್ನೊಂದು ಏನಂತಂದ್ರೆ ನಿಮ್ಗೆ ನೆಗೆಟಿವ್ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದಲ್ಲಿ 5th ಆಪ್ಷನ್ ನ ಸಹ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಲೈಕ್ ABCD ಆದ ನಂತರ ಈನೂ ಸಹ ಇರುತ್ತೆ. ಪ್ರತಿ ಪ್ರಶ್ನೆ ಪತ್ರಿಕೆಗೆ ಪ್ರತಿ ಕ್ವಶನ್ಗೆ ಈ 5 ಆಪ್ಷನ್ ಇರುತ್ತೆ. ನನಗೆ ಈ ಪರ್ಟಿಕ್ಯುಲರ್ ಕ್ವಶನ್ ಅಟೆಂಡ್ ಮಾಡದೆ ನೆಗೆಟಿವ್ ಬಂದ್ಬಿಡುತ್ತೆ ಅಂತ ಭಯದಲ್ಲಿ ನೀವು ನೆಗೆಟಿವ್ ಹಾಕದೆ ಬಿಡಬಾರ್ದು. ಆ ಪರ್ಟಿಕ್ಯುಲರ್ ಕ್ವಶನ್ ನ ಕಂಪಲ್ಸರಿ 5th ಆಪ್ಷನ್ ನ ಚೂಸ್ ಮಾಡಲೇಬೇಕು. ವೆರಿ ಇಂಪಾರ್ಟೆಂಟ್. ನಮಗೆ ಗೊತ್ತಿಲ್ಲ, ನಾನು ಈ ಕ್ವಶನ್ ಅಟೆಂಡ್ ಮಾಡಲ್ಲ, ನನಗೆ ಗೊತ್ತಿಲ್ಲ, ಅಟೆಂಡ್ ಮಾಡದೆ ರಾಂಗ್ ಆಗೋಗುತ್ತೆ. ಈ 4 ಆಪ್ಷನ್ಸ್ ಅಲ್ಲಿ ಸರಿಯಾದ ಉತ್ತರ ನನಗೆ ಗೊತ್ತಿಲ್ಲ, ಅಟೆಂಡ್ ಮಾಡದೆ ರಾಂಗ್ ಆಗುತ್ತೆ ಅನ್ನೋ ವಿದ್ಯಾರ್ಥಿಗಳು ಈ 5ನೇ ಆಪ್ಷನ್ ನ ಸರ್ಕಲ್ ಮಾಡಬೇಕಾಗತ್ತೆ ಕೊನೆಯ 5 ನಿಮಿಷಗಳ ಟೈಮ್ ಅಲ್ಲಿ. ಅದನ್ನೇ ಇವ್ರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ವೆರಿ ಇಂಪಾರ್ಟೆಂಟ್. ಓಕೆ, ಅಂಡ್ ಇದಾದ ನಂತರ
ಇದು ನೋಡಿ, ಕನಿಷ್ಠ ಶೇಕಡ ಕೊಟ್ಟಿದ್ದಾರೆ. 30 ಅಂಕೆಗಳಿಗಿಂತ ಕಡಿಮೆ ಅಂಕೆ ಪಡೆದವರು ಆಯ್ಕೆ ಪ್ರಕ್ರಿಯೆಗೆ ಅನರ್ಹರಾಗಿರುತ್ತಾರೆ. ಅಂದ್ರೆ ಮಿನಿಮಮ್ ಕಟ್ ಆಫ್ ಕೊಟ್ಟಿದ್ದಾರೆ ನೋಡಿ ಗೈಸ್, 30 ಅಂಕೆಗಳು ಕಂಪಲ್ಸರಿ ತಗೊಳ್ಳೇಬೇಕು. ಓಕೆ, ಇದು ಮಿನಿಮಮ್ ಕಟ್ ಆಫ್, ಮಿನಿಮಮ್ 30 ಮಾರ್ಕ್ಸ್ ಕಂಪಲ್ಸರಿ ತಗೊಳ್ಳೇಬೇಕು. ಎಕ್ಸಾಮ್ ಅಲ್ಲಿ ಔಟ್ ಆಫ್ 100 ಮಿನಿಮಮ್ 30 ತೆಗಿಲೇಬೇಕು. ತೆಗ್ದಿಲ್ಲ ಅಂತಂದ್ರೆ ನೀವು ಇನ್ಎಲಿಜಿಬಲ್. ಆಯ್ಕೆ ವಿಧಾನ ನೇರ ನೇಮಕಾತಿ ಹೇಗೆ ನಡೆಯುತ್ತೆ? 50ರಷ್ಟು ಹಾಗೂ ಇಲ್ಲೇನ್ ಕೊಟ್ಟಿದ್ದಾರೆ, ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಪಡೆದಿರುವ ಅಂಕೆಗಳ ಶೇಕಡ 50ರಷ್ಟು ಹಾಗೂ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಥಿಯಲ್ಲಿ ಅವರು ಪಡೆದ ಅಂಕೆಗಳ ಶೇಕಡ 50ರಷ್ಟು ಒಗ್ಗೂಡಿಸಿ ಸದರಿ ಒಟ್ಟು ಶೇಕಡವಾರು ಅಂಕೆಗಳ ಅರ್ಹತೆ ಮತ್ತು ಮೀಸಲಾತಿಯ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಗೈಸ್, ಇದೊಂದು ಬ್ಯೂಟಿಫುಲ್ ಅಪಾರ್ಚುನಿಟಿ ಎಲ್ಲಾ ವಿದ್ಯಾರ್ಥಿಗಳಿಗೆ. ಏನಿದು ನೇರ ನೇಮಕಾತಿ ವಿದ್ಯಾರ್ಥಿಗಳಿಗೆ ಹಾಗೂ ಆಂತರಿಕ ನೇರ ನೇಮಕಾತಿ ವಿದ್ಯಾರ್ಥಿಗಳಿಗೆ ನೀವು ನೇರ ನೇಮಕಾತಿ ಪರೀಕ್ಷೆಗೆ ಏನ್ ಬರಿತೀರಾ, ಓಕೆ, OMR ಮೂಲಕ ಏನು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗುವುದೋ ಅದರಲ್ಲಿ ದರ್ಜೆ 2 ಅಧಿಕಾರಿ ಹುದ್ದೆಗಳಿಗೆ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು, ಓಕೆ, ಅಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಈ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಪಡೆದಿರುವ ಈ ಎಕ್ಸಾಮಿನೇಷನ್ ಅಲ್ಲಿ 50ರಷ್ಟು ಕನ್ಸಿಡರ್ ಮಾಡ್ತಾರೆ ಹಾಗೂ ನಿಮ್ಮ ವಿದ್ಯಾರ್ಥಿನಲ್ಲಿ 50% ಸಹ ಕನ್ಸಿಡರ್ ಮಾಡ್ತಾರೆ. ಯಾರೆಲ್ಲ ಹೈಯೆಸ್ಟ್ ತೆಗ್ದಿದ್ದೀರಾ, ನಿಮ್ಮ ಇಂಜಿನಿಯರಿಂಗ್ ಅಲ್ಲಿ ಇರ್ಬೋದು ಅಥವಾ ನಿಮ್ಮ ಕ್ವಾಲಿಫಿಕೇಶನ್ಸ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾರೆಲ್ಲ ತೆಗ್ದಿದ್ದೀರಾ, ನೀವು ಎಲ್ಲರೂ ಮಿಸ್ ಮಾಡದೆ ಅಪ್ಲೈ ಮಾಡಿ. ಯಾಕಂತಂದ್ರೆ ನೀವು ಫಾರ್ ಎಕ್ಸಾಂಪಲ್ 80% ತಗೊಂಡಿದ್ರೆ ಆಲ್ರೆಡಿ 40% ಮಾರ್ಕ್ಸ್ ಬಂದಿರೋ ಹಾಗೆ, ಇನ್ನು ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ 50%ಗೆ 20-25 ತಗೊಂಡ್ರು ಶಾರ್ಟ್ ಲಿಸ್ಟ್ ಆಗ್ಬಿಡ್ತೀರಾ. ಬಟ್ ಹಾಗಂತ ನೆಗ್ಲೆಕ್ಟ್ ಮಾಡ್ಕೋಬೇಡಿ, ಅದಕ್ಕೂ ಪ್ರಿಪೇರ್ ಮಾಡಿ, ವೆರಿ ಇಂಪಾರ್ಟೆಂಟ್. ಅಂಡ್ ಆಯ್ಕೆ ವಿಧಾನ ಆಂತರಿಕ ನೇಮಕಾತಿ ಹೇಗಿರುತ್ತೆ? ಆಯ್ಕೆ ವಿಧಾನ ಬಂದ್ಬಿಟ್ಟು ಆಂತರಿಕಗೂ ಸಹ ಅದೇ ತರನೇ. ಇಲ್ಲಿ ನೋಡಿ, ಇದು ಅಧಿಕಾರಿ ಹುದ್ದೆಗೆ ಮಾತ್ರ ಗೈಸ್, ದರ್ಜೆ 2 ಅಧಿಕಾರಿ ಹುದ್ದೆ. ಓಕೆ, ಅಧಿಕಾರಿ ಯಾವ್ದೆಲ್ಲ ಕೊಟ್ಟಿದ್ದಾರೆ ಆ ಹುದ್ದೆಗಳಿಗೆ ಮಾತ್ರ. ಎಲ್ಲಿ ನೋಡೋಣ ಮತ್ತೆ ಇನ್ನೊಂದ್ಸಲ. ಅಧಿಕಾರಿ ಎಲ್ಲಿದೆ? ಇಲ್ಲಿ ಅಂತಾರೆ. ಇದು ನೇರ ನೇಮಕಾತಿನಲ್ಲಿ ಸಹಾಯಕ ಆಡಳಿತಾಧಿಕಾರಿ, ಲೆಕ್ಕಾಧಿಕಾರಿ, ಓಕೆ, ಕಲ್ಯಾಣಾಧಿಕಾರಿ, ಇವರಿಗೆ ಮಾತ್ರನೇ ಇದು. ಓಕೆ, ಇಲ್ಲಿ ಸಹಾಯಕ ಕಾನೂನು ಅಧಿಕಾರಿ, ಓಕೆ, ಇವ್ರು 4ಕ್ಕೆ ಅಪ್ಲೈ ಆಗುತ್ತಂತ ಕಾಣುತ್ತೆ. ಓಕೆ, ಇವ್ರು 4 ಜನಕ್ಕೆ ಮಾತ್ರನೇ ಅಪ್ಲೈ ಆಗುತ್ತೆ ಗೈಸ್, ಯಾಕಂದ್ರೆ ಅಧಿಕಾರಿ ಹುದ್ದೆಗಳಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ. ಸೊ ಸಹಾಯಕ ತಾಂತ್ರಿಕ ಶಿಲ್ಪಿ ಆಗುತ್ತೆ, ಇದು ಅಧಿಕಾರಿ ಅಲ್ಲ. ಅಂಡ್ ಸಹಾಯಕ ಸಂಚಾರಿ ವ್ಯವಸ್ಥಾಪಕ ಆಗುತ್ತೆ, ಇದು ಕೂಡ ಅಧಿಕಾರಿ ಅಲ್ಲ. ಸೊ ಈ 4 ಅಧಿಕಾರಿಗಳಿಗೆ ಮಾತ್ರ ಆ ಪರ್ಟಿಕ್ಯುಲರ್ ಪ್ಯಾಟರ್ನ್ ಇರುತ್ತೆ. ಅಂಡ್ ಈ ಅದರ್ 2 ಸ್ಟೂಡೆಂಟ್ಸ್ಗೆ ನೀವು ಎಕ್ಸಾಮಿನೇಷನ್ ಜಾಸ್ತಿ ಫೋಕಸ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಅವ್ರು ಕೊಟ್ಟಿರೋಂಥ ಪಾಯಿಂಟ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ದಟ್ಸ್ ವಾಟ್ ಅವರ್ ಜಾಬ್. ಸೊ ಈಗ ಇಲ್ಲಿ ಸೊ ಆಂತರಿಕ ನೇಮಕಾತಿನಲ್ಲಿ ಸಹಾಯಕ ತಾಂತ್ರಿಕ ಶಿಲ್ಪಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ, ಸಹಾಯಕ ತಾಂತ್ರಿಕ ಶಿಲ್ಪಿ ಮತ್ತು ಸಹಾಯಕ ಕಾನೂನು ಅಧಿಕಾರಿ, ಲಾಸ್ಟ್ ಸಹಾಯಕ ಕಾನೂನು ಅಧಿಕಾರಿ ಹಾಗೂ ಸಹಾಯಕ ತಾಂತ್ರಿಕ ಶಿಲ್ಪಿ ಹುದ್ದೆಗಳ ಆಂತರಿಕ ನೇಮಕಾತಿಗೆ ನಡೆಸುವ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಪಡೆದಿರುವ ಅಂಕೆಗಳ ಶೇಕಡ 50ರಷ್ಟು ಹಾಗೂ ನಿಮ್ಮ ವಿದ್ಯಾರ್ಥಿನಲ್ಲಿ 50ರಷ್ಟು ತಗೋತಾರೆ ಅಂತ ಹೇಳ್ತಿದ್ದಾರೆ. ಓಕೆ, ಅಂಡ್ ಸಹಾಯಕ ಸಂಚಾರಿ ವ್ಯವಸ್ಥಾಪಕ ಮತ್ತು ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಹುದ್ದೆಗಳ ನೇಮಕಾತಿಗೆ ಇದಕ್ ಮಾತ್ರ ಸ್ವಲ್ಪ ಚೇಂಜ್ ಇದೆ. ಇದು ಆಂತರಿಕ ಇಂಟರ್ನಲ್ ರಿಕ್ರೂಟ್ಮೆಂಟ್ ಅವ್ರಿಗೆ ಮಾತ್ರನೇ ಅನ್ವಯಿಸುತ್ತೆ ಗಾಯ್ಸ್. ಇದು 2 ಪಾಯಿಂಟ್ ಇಂಟರ್ನಲ್ ರಿಕ್ರೂಟ್ಮೆಂಟ್ ಅವ್ರಿಗೆ ಮಾತ್ರ. ಓಕೆ, ಎಕ್ಸ್ಟರ್ನಲ್ ರಿಕ್ರೂಟ್ಮೆಂಟ್ ಅಂದ್ರೆ ನಿಮ್ದು ಅಧಿಕಾರಿ ಹುದ್ದೆಗಳಿಗೆ ಮಾತ್ರ 50-50ರಷ್ಟಿದೆ. ಇನ್ನು ಉಳಿದಿರೋ ವಿದ್ಯಾರ್ಥಿಗಳು ಕಂಪಲ್ಸರಿ ನೀವು ಎಕ್ಸಾಮಿನೇಷನ್ ಮೇಲೆ ಫೋಕಸ್ ಮಾಡಬೇಕು, ಅದು ವೆರಿ ಇಂಪಾರ್ಟೆಂಟ್. ಓಕೆ, ಇವ್ರದ್ದು ಮಾತ್ರ ಹೇಗೆ ಕೊಟ್ಟಿದ್ದಾರೆ ನೋಡಿ. ಇಂಟರ್ನಲ್ ರಿಕ್ರೂಟ್ಮೆಂಟ್ ಸಹಾಯಕ ಸಂಚಾರಿ ವ್ಯವಸ್ಥಾಪಕ ಮತ್ತು ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಅವರಿಗೆ 75ರಷ್ಟು ಎಕ್ಸಾಮಿನೇಷನ್ ಅಂಡ್ 25ರಷ್ಟು ನಿಮ್ಮ ವಿದ್ಯಾರ್ಥಿನಲ್ಲಿಂದ ತಗೋತಾರೆ. ಓಕೆ,
ಇದೆಲ್ಲ ಜನರಲ್ ಪಾಯಿಂಟ್ಸ್. ವಿಳಾಸ ಅವೆಲ್ಲ ನಿಮ್ಮ ಫೋನ್ ನಂಬರ್ಸ್ ಅವೆಲ್ಲ ಕರೆಕ್ಟ್ ಆಗಿರ್ಲಿ ಅಂತ ಹೇಳ್ತಿರ್ತಾರೆ. ಅರ್ಹತಾ ಷರತ್ತುಗಳು ಇದೆಲ್ಲ ಭಾರತೀಯ ನಾಗರಿಕ ಆಗಿರ್ಬೇಕು, ಸಿಟಿಜನ್ ಆಫ್ ಇಂಡಿಯಾ, ನೋ ಕ್ರಿಮಿನಲ್ ಕೇಸಸ್, ನೋ ರೆಕಾರ್ಡ್ಸ್, ಜಾತಿ ಮೀಸಲಾತಿ ಪ್ರಮಾಣ, ಓಕೆ, ಇದೆಲ್ಲ ಓಕೆ, ಫೈನ್. ಸೊ ಈಗ ನಾವು ಡೈರೆಕ್ಟ್ ಆಗಿ ವೇಕೆನ್ಸಿ ಡಿಸ್ಟ್ರಿಬ್ಯೂಷನ್ಗೆ ಹೋಗೋಣ ಗೈಸ್. ಓಕೆ, ಸಾರಿ. ಸೊ ಇದರಲ್ಲಿ ಏನಂತಂದ್ರೆ ನಿಮಗೆ ಅಪ್ಲಿಕೇಶನ್ ಹಾಕ್ಬೇಕಾದಾಗ ಫೋಟೋಗ್ರಫಿ 50 to 200 KB ಒಳಗಿರ್ಬೇಕಂತ ಕೊಟ್ಟಿದೆ, ಅದು JPG ಫಾರ್ಮ್ಯಾಟ್ ಇರಬೇಕು. ಅಂಡ್ ನೆಕ್ಸ್ಟ್ ಸಿಗ್ನೇಚರ್ ಹಾಕೋದಾದ್ರೆ 50ರಿಂದ 70 KB ಒಳಗಡೆ ಇರ್ಬೋದು, ತೊಂದರೆ ಇಲ್ಲ. ಓಕೆ, ಈಗ ಏನಾದ್ರು ಒಂದೊಂದ್ಸಲ ಒಂದೊಂದು ಕೊಡ್ತಾರೆ, ಓಕೆ, ತೊಂದರೆ ಇಲ್ಲ. ಅದು ಏನು ಕೊಟ್ಟಿದ್ದಾರೆ ಅದನ್ನ ಫಾಲೋ ಮಾಡಿ, ಅದು ವೆರಿ ಇಂಪಾರ್ಟೆಂಟ್. ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ಸಬ್ಮಿಟ್ ಮಾಡಬೇಕು, ಆಫ್ಲೈನ್ ಎಲ್ಲ ಹಾಕೋ ಥರ ಇಲ್ಲ. ಅಂಡ್ ನೆಕ್ಸ್ಟ್ ಏನಾದರೂ ಡೌಟ್ಸ್ ಇದ್ದಲ್ಲಿ ನೀವು ಈ ಪರ್ಟಿಕ್ಯುಲರ್ ನಂಬರ್ ಕಾಲ್ ಮಾಡಿರಿ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಅಂತ ಕೊಟ್ಟಿದ್ದಾರೆ, ಈ ಪರ್ಟಿಕ್ಯುಲರ್ ನಂಬರ್ ಕರೆ ಮಾಡಿ. ಇದು KA ಇರಬೇಕು, 23460460. ಹೌದು, ಇದು KA ಇರಬೇಕು. ಅಂಡ್ ನೆಕ್ಸ್ಟ್ ಈಗ ಕ್ಯಾಸ್ಟ್ ಕಡೆ ಬರೋದಾದ್ರೆ ಡಿಸ್ಟ್ರಿಬ್ಯೂಷನ್ ಆಫ್ ದ ಟೇಬಲ್. ಈಗ ನೇರ ನೇಮಕಾತಿಗೆ ಅಧಿಕಾರಿ, ಇಲ್ಲಿ ನೋಡಿ ದರ್ಜೆ 2 ಅಧಿಕಾರಿ ಹುದ್ದೆಗಳ ನೇರ ನೇಮಕಾತಿ ವರ್ಗೀಕರಣ. ಗಾಯ್ಸ್, ಇಲ್ಲಿ ನಾನು ಒಂದು ಎಕ್ಸ್ಪ್ಲೈನ್ ಮಾಡಿದ್ದೆ ಏನಂತ ಹೇಳ್ಬಿಟ್ಟು, ಈ ವೇಕೆನ್ಸಿ ಟೇಬಲ್ ಓಕೆ, ಸಾರಿ. ಸೊ ಈ ಪರ್ಟಿಕ್ಯುಲರ್ ಸೆಲೆಕ್ಷನ್ ಪ್ಯಾಟರ್ನ್ ಏನಿದೆ ಅಲ್ಲ, ಇದು ಸೆಲೆಕ್ಷನ್ ಪ್ಯಾಟರ್ನ್ ಅಲ್ಲಿ 50% ನಿಮ್ಮ ಎಕ್ಸಾಮಿನೇಷನ್ ಹಾಗೂ 50% ಎಕ್ಸಾಮಿನೇಷನ್ ಹಾಗೂ 50% ನಿಮ್ಮ ಎಜುಕೇಶನ್ ಅಲ್ಲಿ ತೆಗ್ದಿರೋ ಅಂತಹ ಪರ್ಸೆಂಟೇಜ್ ಮಾರ್ಕ್ಸ್ ಎಲ್ಲರಿಗೂ ಅನ್ವಯ ಆಗುತ್ತೆ. ಇಲ್ಲಿ ಯಾಕಂತಂದ್ರೆ ದರ್ಜೆ 2 ಅಧಿಕಾರಿ ಹುದ್ದೆಗಳ ನೇರ ನೇಮಕಾತಿ ವಿವರ ಅಂತ ಕೊಟ್ಟು ಇವೆಲ್ಲಾನು ಕೊಟ್ಟಿದ್ದಾರೆ. ಸೊ ಇಟ್ಸ್ ನಾಟ್ ಓನ್ಲಿ ವೇರೆವರ್ ಅಧಿಕಾರಿ ಅಂತ ಎಲ್ಲಿ ಕಾಣುತ್ತೆ ಅದಕ್ಕೊಂದೇ ಅಂತಲ್ಲ, ಎಲ್ಲ 6 ಹುದ್ದೆಗಳಿಗೂ ನೇರ ನೇಮಕಾತಿಗೆ 50% ಫ್ರಮ್ ಎಕ್ಸಾಮಿನೇಷನ್, 50% ಫ್ರಮ್ ನಿಮ್ಮ ಹೈಯೆಸ್ಟ್ ಪರ್ಸೆಂಟೇಜ್. ಸೊ ಪರ್ಸೆಂಟೇಜ್ ಯಾರೆಲ್ಲ ಜಾಸ್ತಿ ಇದ್ರೆ ಅವ್ರಿಗೆ ತುಂಬಾ ಅಡ್ವಾಂಟೇಜ್ ಇರುತ್ತೆ. ಕಡಿಮೆ ಪರ್ಸೆಂಟೇಜ್ ಇದ್ದಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು. ಯಾಕಂತಂದ್ರೆ ಇಂಜಿನಿಯರಿಂಗ್ ಅಲ್ಲಿ ನಿಮ್ಮ ಪರ್ಸೆಂಟೇಜ್ ತುಂಬಾ ಕಡಿಮೆ ಇದೆ ಅಂತಂದ್ರೆ ನೀವು ಎಕ್ಸಾಮಿನೇಷನ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿಬೇಕಾಗುತ್ತೆ. ಸೊ ಯಾರಿಗೆಲ್ಲ ಹೈಯೆಸ್ಟ್ ಮಾರ್ಕ್ಸ್ ಇದೆ, ನೀವು ಅರ್ಧ ಆಲ್ರೆಡಿ ಗೆದ್ದಿರೋ ಹಾಗೆ, ಇನ್ನೂ ಅರ್ಧ ಮಾತ್ರ ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಐ ಬಿಲೀವ್ ಎಲ್ಲರೂ ಆಲ್ಮೋಸ್ಟ್ 70 to 75 ಆವರೇಜ್ ಅಲ್ಲೇ ಇರ್ತೀರಾ. ಸೊ ಎಲ್ಲರೂ ಅಪ್ಲೈ ಮಾಡಿ ಅಂಡ್ ಎಲ್ಲರೂ ಸಹ ಪ್ರಿಪರೇಷನ್ ಮಾಡೋದು ಸ್ಟಾರ್ಟ್ ಮಾಡ್ಕೊಳ್ಳಿ. ಅಂಡ್ ಈಗ ವೇಕೆನ್ಸಿ ಡಿಸ್ಟ್ರಿಬ್ಯೂಷನ್ಗೆ ಬರೋದಾದ್ರೆ ನೇರ ನೇಮಕಾತಿನಲ್ಲಿ ನೋಡಿ 2 ಹುದ್ದೆಗಳು ಕೊಟ್ಟಿದ್ದು. ಅದು ಯಾರ್ಯಾರಿಗಿದೆ? ಒಂದು ಸಾಮಾನ್ಯ ಅಭ್ಯರ್ಥಿಗಿದೆ, ಇನ್ನೊಂದು ಪರಿಶಿಷ್ಟ ಜಾತಿ ಪ್ರವರ್ಗ ಎ ಅವರಿಗಿದೆ. ಅಂಡ್ ಅಕೌಂಟ್ಸ್ ಆಫೀಸರ್ ಅಲ್ಲೂ ಸಹ ಒಂದು ಸಾಮಾನ್ಯ ಅಭ್ಯರ್ಥಿ, ಪರಿಶಿಷ್ಟ ಜಾತಿ ಪ್ರವರ್ಗ ಎ ಅವರಿಗಿದೆ. ಅಂಡ್ ನೆಕ್ಸ್ಟ್ ಅಸಿಸ್ಟೆಂಟ್ ಲಾ ಆಫೀಸರ್ ಅಲ್ಲಿ ನೋಡಿ ಸಾಮಾನ್ಯದವ್ರಿಗೆ ಒಂದೇ ಒಂದು ಮಹಿಳೆಗೆ, ಒಂದು ಸಾಮಾನ್ಯ ವಿದ್ಯಾರ್ಥಿಗಳಿಗೆ, ಅಂಡ್ SC ST ಅವರಿಗೆ ಒಂದೊಂದಿದೆ. ಅಂಡ್ ದೆನ್ ಕ್ಯಾಟಗಿರಿ 1 ಅವ್ರಿಗೂ ಸಹ ಒಂದಿದೆ. ಅಂಡ್ ಇದಾದ ನಂತರ ಅಸಿಸ್ಟೆಂಟ್ ಲಾ ಅಂಡ್ ವೆಲ್ಫೇರ್ ಆಫೀಸರ್ ಅಲ್ಲಿ ನೋಡಿ ಸಹಾಯಕ ಸಾಮಾನ್ಯ ಅಭ್ಯರ್ಥಿ ಒಂದೊಂದು ಮಹಿಳೆಗೆ, ಒಂದು ಇವರಿಗಿದೆ. ಅಂಡ್ ನೆಕ್ಸ್ಟ್ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಗೆ ಒಂದೊಂದಿದೆ. ಈಗ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್ ಅಲ್ಲಿ ಇರುವಂತಹ 6 ಹುದ್ದೆಗಳ ವರ್ಗೀಕರಣ ನೋಡಿ. ಸಾಮಾನ್ಯ ಅಭ್ಯರ್ಥಿಗೆ ಒಂದಿದೆ, ಮಹಿಳೆ ಅಭ್ಯರ್ಥಿಗೆ ಒಂದಿದೆ, ಹಾಗೂ ಗ್ರಾಮೀಣ ಇರುವಂತಹ ವಿದ್ಯಾರ್ಥಿಗಳು ಸಾಮಾನ್ಯದಲ್ಲಿ ಸಹ ಒಂದಿದೆ. ಇವು 3 ಹುದ್ದೆಗಳು ನಿಮಗೆ ಜನರಲ್ ಅವ್ರಿಗೆ ಬರುತ್ತೆ. ಅಂದ್ರೆ ಜನರಲ್ ಅಂತಂದ್ರೆ ಮಹಿಳೆ ಹಾಗೂ ವೆರಿ ಜನರಲ್. ಓಕೆ, ಸಾಮಾನ್ಯ ಅಭ್ಯರ್ಥಿ ಅಂತಂದ್ರೆ ಜನರಲ್ ಅಲ್ಲಿ ಬರೋಂತಹ ಇತರ ಅಂತ ಏನ್ ಕರೀತಾರೆ ಅದ್ರಲ್ಲಿ ಬರೋಂತಹ ವಿದ್ಯಾರ್ಥಿಗಳು. ಸೊ ಸಾಮಾನ್ಯದವ್ರಿಗೆ ಬರೀ ಒಂದೇ ಬರುತ್ತೆ, ಜನರಲ್ ಅಂತಂದ್ರೆ ಮಹಿಳೆಯವ್ರಿಗೊಂದು, ಗ್ರಾಮೀಣ ರಿಸರ್ವೇಶನ್ ಇದೆ ಅವ್ರಿಗೂ ಸಹ ಇನ್ನೊಂದು ಎಕ್ಸ್ಟ್ರಾ ಇದೆ. ಪ್ರವರ್ಗ 1, ಓಕೆ, ಕ್ಯಾಟಗಿರಿ 1 ಅವ್ರಿಗೊಂದು, ಪರಿಶಿಷ್ಟ ಪಂಗಡ ಹಾಗೂ ಪರಿಶಿಷ್ಟ ಜಾತಿ SC ST ದವ್ರಿಗೂ ಒಂದೊಂದಿದೆ. ಅಂಡ್ ನೆಕ್ಸ್ಟ್ ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ ಅಲ್ಲಿ 8 ಹುದ್ದೆಗಳು ಏನಿದಾವೆ, ಇದು ಸಹ ಮೆಕ್ಯಾನಿಕಲ್ ಆಟೋಮೊಬೈಲ್ ಅವರು ಏನ್ ಎಲಿಜಿಬಲ್ ಇದ್ದೀರಾ ನಿಮ್ಗೆ ನೋಡಿ. ಸಹಾಯಕ ಅಭ್ಯರ್ಥಿಗೆ 2 ಇದಾವೆ, ಮಹಿಳೆಗೆ ಒಂದಿದೆ, ಗ್ರಾಮೀಣ ಅಭ್ಯರ್ಥಿಗೆ ಒಂದಿದೆ. ಅಂಡ್ ನಂತರ 2A ಒಂದಿದೆ, ಕ್ಯಾಟಗಿರಿ 1 ಒಂದಿದೆ, ST ಒಂದಿದೆ, ಅಂಡ್ SC ಗೆ ಒಂದಿದೆ. ಓಕೆ, ಸೊ ಈ ತರ ನಿಮ್ಮ ಹುದ್ದೆಗಳ ವರ್ಗೀಕರಣ ಗಾಯ್ಸ್. ಸೊ ಮೆಕ್ಯಾನಿಕಲ್ ಇನ್ ಜನರಲ್, ಸೊ ಟೋಟಲ್ ಆಗಿ ನಿಮಗೆ 1, 2, 3 ಹುದ್ದೆಗಳು ಜನರಲ್ ಅವ್ರಿಗೆ ಬರುತ್ತೆ. ಅಂಡ್ 2A ಕ್ಯಾಟಗಿರಿದವ್ರಿಗೂ ಸಹ ಒಂದು ವೇಕೆನ್ಸಿ ಇದೆ. ಅಂಡ್ ದೆನ್ ನೋಡಿ ಮಹಿಳೆಯವರಿಗೆ ಒಳ್ಳೆ ಅವಕಾಶ. ಸೊ ಒಂದೊಂದು ಹುದ್ದೆಗಳು 2 ಹುದ್ದೆಗಳು ಟೋಟಲ್ ಬರುತ್ತೆ. ಬರೀ ಜಸ್ಟ್ ಮಹಿಳೆಗೆ, ಗ್ರಾಮೀಣದಲ್ಲಿರೋರ್ಗೂ ಸಹ ಒಂದೊಂದು ಎಕ್ಸ್ಟ್ರಾ ಇದೆ.
ಸೊ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ ಗೈಸ್, ಬಿ ಇನ್ ಮೆಕ್ಯಾನಿಕಲ್ ಅಂಡ್ ಆಟೋಮೊಬೈಲ್. ಅಂಡ್ ದೆನ್ ದರ್ಜೆ 2 ಅಧಿಕಾರಿ ಹುದ್ದೆಗಳ ಆಂತರಿಕ ನೇಮಕಾತಿ ವರ್ಗೀಕರಣ. ಈಗ ಇದು ಇಂಟರ್ನಲ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಅವ್ರಿಗೆ ಎಸ್ ಟಿಗೆ ಮತ್ತೆ ಜನರಲ್ ಅವ್ರಿಗೊಂದಿದೆ. ಯಾವ್ದು ಮೆಕ್ಯಾನಿಕಲ್ ಇಂಜಿನಿಯರ್ ಯಾರಿಗೋ ಜನರಲ್ ಅಲ್ಲಿ ಕೊಟ್ಟಿದ್ದಾರೆ ಒಂದು. ಓಕೆ. ಅಂಡ್ ದೆನ್ ಟ್ರಾಫಿಕ್ ಮ್ಯಾನೇಜರ್ ಜನರಲ್ ಅಲ್ಲಿ ಒಂದಿದೆ, ಹಾಗೂ ಎಸ್ ಟಿ ನಲ್ಲಿ ಒಂದಿದೆ. ಓಕೆ. ಪರಿಶಿಷ್ಟ ಜಾತಿ, ಸಾರಿ, SC. ಸೊ ಇಷ್ಟು ಗೈಸ್ ನಿಮ್ಮ ನೋಟಿಫಿಕೇಶನ್ ವಿವರಗಳು. ಓಕೆ. ಅಂಡ್ ಇಲ್ಲಿ ಯಾವ್ದೋ ಒಂದು ಅಟ್ಯಾಚ್ ಮಾಡ್ಬಿಟ್ಟಿದ್ದಾರೆ, ಇದು ಯಾವ್ದೋ ಬೇರೆ ಎಕ್ಸಾಮ್ ಇರ್ಬೇಕಂತ ಕಾಣುತ್ತೆ. ಸೊ ಇವರು ಡೀಟೇಲ್ ಆಗಿ ವೇಳಾಪಟ್ಟಿ ಆಫ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಹಾಗೂ ಸಿಲೆಬಸ್ ಅನ್ನು ಮುಂದಿನ ದಿನಗಳೆಲ್ಲ ಹಾಕ್ತಾರೆ. ನಿಮ್ಮ ಲಿಂಕ್ ಏನಿದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಹಾಕಿರ್ತೀನಿ, ಅಂದ್ ಅಪ್ಲಿಕೇಶನ್ ಲಿಂಕ್. ಓಕೆ. ಅಪ್ಲಿಕೇಶನ್ ಲಿಂಕ್ ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೋಡಿ ಅಪ್ಲೈ ಮಾಡಿ. ಅಂಡ್ ನಂತರ ನಿಮ್ಗೆ ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಿದ್ದಂತೆ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ಹೆಲ್ಪ್ ಯು ಗೈಸ್. ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋನ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಬಟನ್ ನ ಕ್ಲಿಕ್ ಮಾಡಿ. ಅಂಡ್ ದೆನ್ ಎಲ್ಲರಿಗೂ ಶೇರ್ ಮಾಡಿ ಗೈಸ್, ಸೊ ದಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ತಲುಪಲಿ. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ ಗೈಸ್. ವಿಶ್ ಯು ಹ್ಯಾಪಿ ಸಂಡೇ. ಬೈ.